ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ, ಏನಿದ್ದು ಸ್ಟಾರ್ಟಿಂಗಲ್ಲೇ ಕಿಂಗ್ ಫಿಶರ್ ಪ್ರೀಮಿಯಮ್ ದ ಕಿಂಗ್ ಆಫ್ ಗುಡ್ ಥೀಮ್ಸ್ ಇನ್ಸ್ಟೆಂಟ್ ಬಿಯರ್ ಅನ್ನೋ ಏನಿದು ಪ್ಯಾಕೆಟ್ನ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ನಿಮಗೆ ಏನು ಕಲಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾವು ಅಂಗಡಿನಲ್ಲಿ ಹೋಗಿ ಬಿಯರ್ನ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಮನೆಯಲ್ಲೇ ನಾವು ಬಿಯರನ್ನು ತಯಾರಿಸ್ಕೋಬೋದು. ಮನೆಯಲ್ಲೇ ನಾವು ತುಂಬಾ ಕ್ಲೀನಾಗಿ ಬಿಯರನ್ನು ನಾವೇ ನಮ್ಮ ಕೈಯಾರೆ ಪ್ರಿಪೇರ್ ಮಾಡಿಕೊಂಡು ನಾವು ಅದನ್ನು ಸೇವಿಸಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟ್ ಬಿಯರ್ ಪ್ಯಾಕೆಟಲ್ಲಿ 2 ಪ್ಯಾಕೆಟ್ಸ್ ಇರುತ್ತೆ. ಒಂದು ಬಿಯರ್ ಪೌಡರ್ ಮತ್ತು ಇನ್ನೊಂದು ಕಾಂಪ್ರೆಷನ್ ಪೌಡರು. ನಾವು ಚಿಲ್ಡ್ ವಾಟರ್ಗೆ ಕಾಂಪ್ರೆಷನ್ ಪೌಡರ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಾಗ ಅದು ಫೋಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮತ್ತೆ ನಾವು ಬಿಯರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸು ನಾವು ಹಾಗೆ ಬಿಟ್ಟಿದ್ದೀವಿ ಅಂತಂದರೆ ಆರೋಗ್ಯವಾದಂತಹ ಬಿಯರ್ ರೆಡಿ ಆಗುತ್ತೆ. ಮನೆಯಲ್ಲೇ ಪ್ರಿಪೇರ್ ಮಾಡಿದಂತಹ ಬಿಯರ್ ರೆಡಿ ಆಗುತ್ತೆ. ನಾವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾವುದಾದ್ರೂ ಚಿಕ್ಕ ಪುಟ್ಟ ಕಿಟಿ ಪಾರ್ಟೀಸು ಏನಾದರೂ ಫಂಕ್ಷನ್ಸ್ ಏನಾದರೂ ಮಾಡಿದಾಗ ಅಂಗಡಿಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಬಾರಿಂದ ತೊಗೊಂಬರೋ ಬದಲು ನಾವು ಫ್ಯಾಮಿಲಿನಲ್ಲೇ ಈ ಒಂದು ಪ್ಯಾಕೆಟ್ಸಿಂದ ನಾವು ಬಿಯರ್ನ ಮಾಡಿ ನಮ್ಮ ಮನೆಯಲ್ಲೇ ನಾವು ಕನ್ಸ್ಯೂಮ್ ಮಾಡ್ಬೋದು. ನಾವು ಬಾರ್ಗೆ ಹೋಗಿ ತರೋ ಅಂಥದ್ದು ಒಂದು ರೆಪ್ಯುಟೇಷನ್ ಪರ್ಪಸ್ಸಿಂದ ಬಾರ್ಗೆ ಹೋಗೋಕ್ಕೆ ಕೆಲವು ಜನ ಹಿಂಜರಿತಾರೆ, ಹೋಗೋಕ್ಕಾಗಲ್ಲ. ಸೊ ಅಂಥವರಿಗೆ ಇದು ಯೂಸ್ ಆಗುತ್ತೆ. ಇನ್ಯಾಕೆ ತಡ, ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಬಿಯರ್ ಪ್ರಿಪ್ರೇಷನ್. ಮತ್ತು ಇನ್ನೊಂದು, ಇದು ಯಾವುದೇ ವಿಧವಾದಂಥ ಪ್ರಮೋಷನ್ ವಿಡಿಯೋ ಏನೂ ಅಲ್ಲ. ನನಗಿದ್ರ ಬಗ್ಗೆ ಮಾಹಿತಿ ಬಂತು, ನಾನು ಒಂದು ಸತಿ ಟ್ರೈ ಮಾಡಿದೆ. ಸೊ ಆ ಮಾಹಿತಿ ಪ್ರಕಾರ ನಾನು ಟ್ರೈ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಾರ್ಗೆ ಹೋಗಿ ತರೋ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಮತ್ತಿದು ಅಭ್ಯಾಸ ಇರೋರಿಗೆ ಮಾತ್ರನೇ ನಾನು ಈ ವಿಡಿಯೋ ಹೇಳ್ತಾ ಇರೋದು. ಎಲ್ಲರೂ ಇದನ್ನು ಮಾಡಲೇಬೇಕು ಅಂತ ನಾನೇನು ಹೇರಿಕೆ ಆಗ್ತಾ ಇಲ್ಲ. ಅಭ್ಯಾಸ ಇರೋರಿಗೆ ನಾನು ಇದನ್ನು ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ಯಾವುದಾದ್ರೂ ಹೊಸ ವಿಚಾರದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅದನ್ನು ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆದಷ್ಟು ಹೆಚ್ಚು ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾರಿಗೆ ಈ ಬಿಯರ್ ಕುಡಿಯುವಂಥ ಅಭ್ಯಾಸ ಇದೆ ಅವ್ರಿಗೆ ಮಾತ್ರನೇ ನಾನು ಈ ವಿಡಿಯೋ ಮುಖಾಂತರ ಮನೆಯಲ್ಲೇ ನಾವು ಬಿಯರ್ನ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ನೀವು ಕೆಟ್ಟ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಭ್ಯಾಸ ಇರೋರಿಗೆ ಮಾತ್ರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಮತ್ತು ಇನ್ನೊಂದು, ನಾವು ಹೊರಗಡೆ ಹೋಗಿ ತೊಗೊಂಬರೋಕ್ಕಿಂತ ನಾವು ಮನೆಯಲ್ಲೇ ನಮ್ಮ ಕೈಯಾರೆ ಮಾಡಿ ನಾವು ತೊಗೊಂಡ್ರೆ ತುಂಬ ಒಳ್ಳೆಯದು, ಹೈಜೀನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.